ಜಾಯಿಂಟ್ ಪೇಯ್ನ್ಸು, ಮಂಡಿ ನೋವು ಅಲ್ವಾ. ನಾನು ಮಂಡಿ ನೋವು ಕುರಿತಾಗ ಎಷ್ಟೊಂದು ವೀಡಿಯೋ ಮಾಡ್ತಾ ಇರ್ತಾನೆ ನೋಡಿ. ಮಂಡಿ ನೋವು ಇರ್ಬೋದು, ಹ್ಯಾಂಕಲ್ ಪೇಯ್ನು, ಪಾದದಲ್ಲಿ ಕೆಲವು ಪೇಯ್ನ್ ಇರುತ್ತೆ, ಪಾದದಲ್ಲಿ ಹಿಪ್ ಜಾಯಿಂಟು, ಬೆನ್ನೋವೆಲ್ಲ ಇರುತ್ತೆ. ಸೊ ಜಾಯಿಂಟ್ ಪೇಯ್ನ್ಸ್ ಇದ್ದಾಗ ನಮ್ಮ ಪಾದರಕ್ಷೆಗಳು ಬಹಳ ಮುಖ್ಯವಾದ ಕೆಲಸ ಮಾಡುತ್ತೆ. ಸೊ ಯಾವ ರೀತಿಯ ಪಾದರಕ್ಷೆ ಉಪಯೋಗಿಸ್ಬೇಕು? ಓಪನ್ ಟೋಸ್ ಇರಬೇಕಾ, ಹೀಲ್ಡ್ ಇರಬೇಕಾ, ಫ್ಲ್ಯಾಟ್ ಇರಬೇಕಾ, ಆರ್ಚ್ ಸಪೋರ್ಟ್ ಇರಬೇಕಾ, ಓಪನ್ ಟೋಸ್ ಇರಬೇಕಾ? ಸೊ ಈ ರೀತಿ ಪಾದರಕ್ಷೆಗಳು ಎಷ್ಟೊಂದು ವಿಧಗಳಿದೆ. ಕೆಲವು ಪಾದಗಳೇ ವಕ್ರ ಆಗಿದೆ, ಅಂಥವ್ರಿಗೆ ಬೇರೆ ಥರ ಕಸ್ಟಮ್ ಮೇಡ್ ಪಾದ ಪರೀಕ್ಷೆಗಳನ್ನ ನಾವು ಅಡ್ವೈಸ್ ಮಾಡ್ತೀವಿ. ನಾನು ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್, ಪ್ರೊಫೆಸರ್ 450ಕ್ಕೂ ಹೆಚ್ಚು ವೀಡಿಯೋಗಳನ್ನ ಮಾಡಿದ್ದೀನಿ. ತಪ್ಪದ ವೀಡಿಯೋನ ಲೈಕ್ ಮಾಡಿ, ಮರೆಯದೆ ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿಯ ಪಾದರಕ್ಷೆಗಳು, ಯಾವ ರೀತಿಯ ಜಾಯಿಂಟ್ ಪೇಯ್ನ್ಸ್ಗೆ ಅನುಕೂಲಕಾರಿ ಅಂತ ಪಾದರಕ್ಷೆಗಳು ಯಾವ ರೀತಿ ಇರಬೇಕಂತ ವಿವರವಾಗಿ ಹೇಳ್ತೀನಿ ವೀಡಿಯೋದಲ್ಲಿ. ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಮರೆಯದೆ ಈಗಲೇ ಶೇರ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ಕೀಲು ನೋವು ಎಷ್ಟೊಂದು ಕಾರಣ ಇದೆ. ಆಸ್ಟಿಯೋಆರ್ಥೈಟಿಸ್ ಅಂತೀವಿ, ರುಮಟಾಯ್ಡ್ ಆರ್ಥೈಟಿಸ್, ಯಾರು ಇಂಜುರಿ ಆಗಿರ್ಬೋದು, ಕೆಲವು ಡಿಫಾರ್ಮಿಟಿ ಆಗಿರ್ಬೋದು, ಪೋಸ್ಟ್ ಫ್ರ್ಯಾಕ್ಚರ್ ಮಾಲೈನ್ಮೆಂಟ್ ಆಗಿರ್ಬೋದು, ಎಷ್ಟೊಂದು ರೀತಿಯ ಕಾರಣಗಳಿಂದ ನಿಮಗೆ ಪಾದದಲ್ಲಾಗಲಿ ಜಾಯಿಂಟ್ಸ್ ಆಗಲಿ ಪೇಯ್ನ್ ಬರ್ತಾಯಿರ್ತಾರಲ್ವಾ. ಸೊ ಯಾವ ರೀತಿಯ ಪಾದರಕ್ಷೆಗಳನ್ನ ಉಪಯೋಗಿಸ್ಬೇಕು ನೋಡಿ. ಕೆಲವು ಪಾದರಕ್ಷೆಗಳು ಉಪಯೋಗಿಸಿದ್ರೆ ನಿಮಗೆ ನೋವು ಕಡಿಮೆ ಆಗಿಬಿಡುತ್ತೆ ಅಲ್ವಾ. ಫ್ಲ್ಯಾಟ್ ಫೀಟ್ವರೆಗೆ ಆರ್ಚ್ ಸಪೋರ್ಟ್ ಅಂತ ಸಜೆಸ್ಟ್ ಮಾಡ್ತೀವಿ. ಈ ರೀತಿಯ ನಾನಾ ರೀತಿಯ ಮಾಡಿಫಿಕೇಷನ್, ಹಿಂಡಿ ನೋವಿರೋರಿಗೆ ಅದಕ್ಕೊಂದು ಬೇರೆ ಸಿಲಿಕಾನ್ ಇನ್ಸೋಲ್ ಅಂತ ಅದನ್ನು ಸಜೆಸ್ಟ್ ಮಾಡ್ತೀವಿ. ಸೊ ಈ ರೀತಿ ಪಾದರಕ್ಷೆಗಳು, ಸೂಕ್ತವಾದ ಪಾದರಕ್ಷೆನ ಉಪಯೋಗಿಸಿದ್ರೆ ನಿಮಗೆ ಇರುವಂಥ ಪಾದದಲ್ಲಿರುವಂಥ ನೋವು ಇರ್ಬೋದು, ಮಂಡಿನಂಥ ನೋವು ಇರ್ಬೋದು, ಬೆನ್ನಲ್ಲಿ ಬರುವಂಥ ನೋವುಗಳು ಇರ್ಬೋದು. ಬೆನ್ನು ಭಾಳ ಕಾಮನ್. ಬೆನ್ನು ನೋವಿಗೆ ನಾನು ಎಷ್ಟೊಂದು ವೀಡಿಯೋ ಮಾಡಿ, ದಯವಿಟ್ಟು ನೋಡಿ ಗೆಳೆಯರೆ. ಸೊ ಆಲ್ರೆಡಿ ನಾನು 450ಕ್ಕೂ ಹೆಚ್ಚು ವೀಡಿಯೋ ಮಾಡಿದ್ದೀನಿ. ವೀಡಿಯೋಗಳನ್ನು ನೋಡಿ ಸಾಕಷ್ಟು ನಿಮಗೆ ಪೂರ್ತಿ ಪ್ರಮಾಣದ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಸೊ ಈ ರೀತಿಯ ನಾನಾ ರೀತಿಯ ನೋವುಗಳಿದ್ದಾಗ ಅದಕ್ಕೆ ತಕ್ಕಂಥ ಸೂಟ್ ಆಗುವಂಥ ಪಾದರಕ್ಷೆಗಳನ್ನು, ಸಪೋರ್ಟ್ ಇರುವಂಥ ಪಾದರಕ್ಷೆಗಳನ್ನು ಉಪಯೋಗಿಸೋದು ಭಾಳ ಅನುಕೂಲಕಾರಿ. ನಿಮಗೆ ಪೇಯ್ನ್ಗೆ ಮೆಡಿಕೇಷನ್ ತೊಗೊತಿರ್ತೀರ, ಫಿಸಿಯೋಥೆರಪಿ ಮಾಡ್ತೀರಾ, ಎಕ್ಸಸೈಸ್ ಮಾಡ್ತೀರಾ, ಎಲ್ಲಗಳ ಜೊತೆಗೆ ನೀವು ಡೇ ಟು ಡೇ ನೋಡಿ, ಪಾದದ ಮೇಲೆ ನಿಮ್ಗೆ ರೋಡ್ ಬೀಳೋದಲ್ಲ. ಪಾದದ ಮೇಲೆ ರೋಡ್ ಬಿತ್ತು ಅಂತಂದರೆ, ಪಾದದ ಮೇಲೆ ರೋಡ್ ಬಿದ್ದಾಗ ನಿಮ್ಮ ನೀ ಇರ್ಬೋದು, ಹಿಪ್ ಜಾಯಿಂಟ್ ಇರ್ಬೋದು, ನಿಮ್ಮ ಬೆನ್ನು ಇರ್ಬೋದು, ಎಲ್ಲ ಸ್ಪೈನ್ ಇರ್ಬೋದು, ಎಲ್ಲದಕ್ಕೂ ಕರೆಕ್ಟಾಗಿ ಈಕ್ವಲ್ ಆಗಿ ವೆಯ್ಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಪೇಯ್ನ್ ಆಗೋದು ಕಡಿಮೆ ಅಂತ, ಆಗಿರೋ ಪೇಯ್ನ್ ಜಾಸ್ತಿ ಅವಾಯ್ಡ್ ಆಗುತ್ತೆ. ಸೊ ಈ ರೀತಿಯ ಸಿಂಪಲ್ ಆಗಿರೋಂಥ ಪಾದರಕ್ಷೆಗಳಲ್ಲಿ ನೀವು ಮಾಡಿಫಿಕೇಷನ್ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಅದೇ ತಪ್ಪು ಪಾದರಕ್ಷೆಗಳನ್ನ ಉಪಯೋಗಿಸೋದ್ರಿಂದ ಕೆಲವರಿಗೆ ಅನ್ಇವನ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಕೆಲವರಿಗೆ ಟೈಟರ್ ಶೂಸ್ ಆಗೋದು, ಅದರಿಂದನೇ ಪೇಯ್ನ್ ಬಂದುಬಿಡುತ್ತೆ. ಕೆಲವು ಆರ್ಚ್ ಸಪೋರ್ಟ್ ಕರೆಕ್ಟಾಗಿರಲ್ಲ, ಕೆಲವು ಕುಷನಿಂಗ್ ಕರೆಕ್ಟಾಗಿರಲ್ಲ, ಕೆಲವರೆಲ್ಲ ಹಾಗಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅವಾಗಲೇ ಪಾದ ನೋವು ಹಿಂದೆ ಜಾಸ್ತಿ ಆಗುತ್ತೆ. ಯಾವ ಥರ ಶೂಸ್ ಉಪಯೋಗಿಸ್ಬೇಕು, ಯಾವ ಥರ ಪಾದರಕ್ಷೆಗಳು ಉಪಯೋಗಿಸ್ಬೇಕು ಅನ್ನೋದು ಕೂಡ ಸೈನ್ಸು. ಅದನ್ನು ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಪಾದರಕ್ಷೆಗಳನ್ನು ನಿಮಗೆ ಸೂಟ್ ಆಗುವಂತಹ, ನಿಮಗೆ ಯಾವ ರೀತಿ ಇತ್ತು ಅಂದರೆ ಅದು ಸೂಟ್ ಆಗುವಂಥ ಪಾದರಕ್ಷೆಗಳನ್ನೇ ಬಳಸಿ. ಈಗ ಎಷ್ಟೊಂದು ಜನ ಜಾಗಿಂಗ್ ಶುರು ಮಾಡ್ತಾರೆ, ಯಾವ ರೀತಿ ಶೂಸ್ ಹಾಕ್ಕೋಬೇಕು ಗೊತ್ತಿಲ್ಲ. ಅಡ್ಡ ಹೆಂಗೆ ಓಡಿ ಸಹ ನೋವಾಯಿತು, ಇದಾಯಿತು ಅಂತ ಬರ್ತಾರೆ. ಮತ್ತು ಬೆಟ್ಟ ಹತ್ತಕ್ಕೆ ಹೋಗ್ತಾರೆ, ಆ ಥರ ಯಾವ ಥರ ಶೂಸ್ ಇರಬೇಕು, ಸ್ಕೈಯಿಂಗ್ ಮಾಡುವಾಗ. ಹಿಮಾಲಯ ಪರ್ವತಕ್ಕೂ ಅದೇ ಬೇರೆ ಥರ ಶೂಸ್ ಇದೆ. ಸೊ ಒಂದೊಂದು ಆ್ಯಕ್ಟಿವಿಟೀಸ್ಗೆ ಅದಕ್ಕೆ ಸೂಟ್ ಆಗುವಂಥ ಪಾದರಕ್ಷೆಗಳು, ಸೂಟ್ ಆಗುವಂಥ ಶೂಸ್ ಆಗುವಂಥ ಚಪ್ಪಲ್ಸ್ಗಳಿದೆ. ಸೊ ಅದನ್ನು ಉಪಯೋಗಿಸ್ತಾರೆ. ಜಾಗಿಂಗ್ ಮಾಡೋರು ಯಾವುದಾಗಲಿ, ವಾಕಿಂಗ್ ಮಾಡೋರಿಗೆ ಸೂಕ್ತವಾದಂಥ ಪಾದರಕ್ಷೆಗಳನ್ನು, ಶೂಸ್ನ ನೀವು ಉಪಯೋಗಿಸೋದ್ರಿಂದ ಅದರಲ್ಲಿ ಆಗುವಂಥ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಮತ್ತು ಭಾಳ ಅನುಕೂಲ ಆಗುತ್ತೆ. ನೋಡಿ, ನಾನು ಯಾವ ರೀತಿಯ ಶೂಸ್ನ ಉಪಯೋಗಿಸ್ಬೇಕಂತ ವಿವರವಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋನ ಮರೆದು ನೋಡಿ ಹೇಳಿದರೆ. ಸೊ ಕೆಲವು ಕಂಡೀಷನ್ ಆರ್ಚ್ ಸಪೋರ್ಟ್, ಸಪೋಸ್ ಕೆಲವರಿಗೆ ಫ್ಲ್ಯಾಟ್ ಫೀಟ್ ಅಂತೀವಿ. ಫ್ಲ್ಯಾಟ್ ಫೀಟ್ ಬಗ್ಗೆ ನಾವು ಒಂದು ವಿಡಿಯೋ ಮಾಡ್ತಾ ದಯವಿಟ್ಟು ನೋಡಿ. ಫ್ಲ್ಯಾಟ್ ಫೀಟ್ ಅಂತ ನಾರ್ಮಲಾಗಿ ನೋಡಿ, ಈ ಥರ ಮಿಡಲ್ ಆರ್ಚ್ ಅಂತ ಇರುತ್ತೆ, ಲ್ಯಾಟರ್ ಆರ್ಚ್ ಅಂತೆ. ಕೆಲವು ಪಾದ ಫ್ಲಾಟ್ ಆಗುತ್ತೆ, ಆರ್ಚೇ ಇರೋ, ಅದಕ್ಕೆ ಫ್ಲ್ಯಾಟ್ ಫೀಟ್ ಅಂತ ಹೇಳ್ತೀವಿ. ಸೊ ಫ್ಲ್ಯಾಟ್ ಫೀಟ್ ಇವ್ರಿಗೆ ಮಿಡಲ್ ಆರ್ಚ್ ಸಪೋರ್ಟ್ ಇರುವಂಥ ಚಪ್ಪಲನ್ನ ಉಪಯೋಗಿಸೋಕೆ ಹೇಳ್ತೀವಿ. ಅಥವಾ ಮಿಡಲ್ ಶೂಸಲ್ಲೇ ಒಂದು ಇನ್ಸೋಲ್ ಕೂಡ ಹಾಕ್ಬೋದು. ಸೊ ಈ ರೀತಿಯ ಆರ್ಚ್ ಸಪೋರ್ಟ್ ಉಪಯೋಗಿಸೋದು ಭಾಳ ಪರಿಣಾಮಕಾರಿ. ಸೊ ಪೇಯ್ನ್ ಬರೋದು ಅವಾಯ್ಡ್ ಆಗುತ್ತೆ, ಆರ್ಚ್ ಒಂದು ಸಪೋರ್ಟ್ ಸಿಗುತ್ತೆ. ಸೊ ಆರ್ಚ್ ಸಪೋರ್ಟ್ ಸಿಕ್ಕಿದಾಗ ನಿಮ್ಗೆ ಆಗುವಂಥ ಡಿಫಾರ್ಮಿಟೀಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಪೇಯ್ನು, ಎಡಿಮಾ, ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಲಾಂಗ್ ಟರ್ಮ್ ನಿಂತ್ಕೊಳ್ಳೋಕ್ಕೆ, ಓಡಾಡೋಕ್ಕೆಲ್ಲ ಭಾಳ ಅನುಕೂಲ ಆಗುತ್ತೆ. ಸೊ ಆರ್ಚ್ ಸಪೋರ್ಟ್ ಒಂದು ಭಾಳ ಇಂಪಾರ್ಟೆಂಟ್. ನಂಬರ್ 2 ಇಂಪಾರ್ಟೆಂಟ್ ಅಂದರೆ ಕುಷನಿಂಗ್ ಆ್ಯಂಡ್ ಶಾಕ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ನೋಡಿ, ನೀವು ಪಾದರಕ್ಷೆಗಳನ್ನ ಉಪಯೋಗಿಸಿದಾಗ ಸಾಫ್ಟ್ ಆಗಿರ್ಬೇಕು, ಅದು ಹಾರ್ಡ್ ಇರ್ಬೋದು ಅಲ್ಲ. ಕೆಲವು ಚಪ್ಪಲಿ ಹಾಕೊಂಡಿರ್ತಾರೆ, ತುಂಬ ಹಾರ್ಡ್ ಇರುತ್ತೆ. ಸೊ ಹಾರ್ಡ್ ಇದ್ದಾಗ ನಿಮಗೆ ಫ್ಲೋರ್ ರಿಯಾಕ್ಷನ್ ಜಾಸ್ತಿ ಇರುತ್ತೆ, ಏನೋ ಕಲ್ ಮೇಲೆ ನಡೆದಿರೋ ಫೀಲಿಂಗ್ ಇರುತ್ತೆ ಅಲ್ವಾ. ಸಾಫ್ಟ್ ಆಗಿರ್ಬೇಕು. ಸಾಫ್ಟ್ ಆಗಿರುವಂಥ ಕುಷನ್ ಇರುವಂಥ ಚಪ್ಪಲಿ ಶೂಸ್ ಉಪಯೋಗಿಸೋದು ಭಾಳ ಒಳ್ಳೆಯದು. ಸಾಫ್ಟ್ ಆಗಿದ್ದಷ್ಟು, ಕುಷನ್ ಇದ್ದಷ್ಟು ನಿಮ್ಮ ಪಾದ ವೆಯ್ಟ್ ಬಿದ್ದಾಗ ಅದಕ್ಕೆ ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಸೊ ನಿಮಗೆ ಪೇಯ್ನ್ ಆಗೋದು ಅವಾಯ್ಡ್ ಆಗುತ್ತೆ, ಫ್ಲೋರ್ ರಿಯಾಕ್ಷನ್ ಅವಾಯ್ಡ್ ಆಗುತ್ತೆ. ಸೊ ಹಾಗೆ ಪೇಯ್ನು ಮತ್ತು ರಫ್ ಫೀಲಿಂಗು, ಹಾರ್ಡ್ನೆಸ್ ಕೂಡ ಅವಾಯ್ಡ್ ಆಗುತ್ತೆ. ಸೊ ಹಾಗೆ ಸಾಫ್ಟ್ ಕುಷನ್ ಇರುವಂಥ ಚಪ್ಪಲನ್ನ ಉಪಯೋಗಿಸೋದು ಭಾಳ ಒಳ್ಳೆಯದು. ನೆಕ್ಸ್ಟ್ ಶಾಕ್ ಅಬ್ಸಾರ್ಪ್ಷನ್ ಅಂತ, ಎಸ್ಪೆಷಲಿ ಸ್ಕಿಪ್ಪಿಂಗ್ ಮಾಡುವಂಥವ್ರು, ತಪ್ಪರೆ ಜಾಗಿಂಗ್ ಮಾಡೋಂಥವ್ರು, ರನ್ನಿಂಗ್ ಮಾಡೋಂಥವ್ರು, ಸ್ಪ್ರಿಂಟ್ ಮಾಡೋಂಥವ್ರು, ಅವ್ರಿಗೆಲ್ಲ ಸ್ವಲ್ಪ ಶಾಕ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಬೇಕು. ಸ್ವಲ್ಪ ಜಂಪ್ ಮಾಡ್ತಾರೆ, ಹೈ ಜಂಪ್ ಮಾಡ್ತಾರೆ, ಲಾಂಗ್ ಜಂಪ್ ಮಾಡ್ತಾರೆ. ಸೊ ಆ ಶೂಸಲ್ಲಿ ಸ್ವಲ್ಪ ಶಾಕ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇರಬೇಕು. ಸೊ ಶಾಕ್ ಅಬ್ಸಾರ್ಪ್ಷನ್ ಇರುವಂತಹ ಒಂದು ನೀವು ಪಾದರಕ್ಷೆಗಳನ್ನ, ಶೂಸ್ನ ಉಪಯೋಗಿಸಿದಾಗ ಏನಾಗುತ್ತೆ, ನೀವು ಜರ್ಕ್ ಮೂಮೆಂಟ್ಸ್ ಮಾಡಿದಾಗ, ನಡೆದಾಗ ಸ್ಕಿಪ್ಪಿಂಗು, ಆ ಥರದ ಫುಟ್ಬಾಲ್, ಆ ಥರ ಹೆವಿ ವಾಲಿಬಾಲ್, ಆ ಥರದ್ದೆಲ್ಲ ಆಟ ಆಡ್ತಾರಲ್ಲ, ಅವಾಗೆಲ್ಲ ಶಾಕ್ ಅಬ್ಸಾರ್ಪ್ಷನ್ ಇದ್ದರೆ ನಿಮ್ಮ ಸ್ಟ್ರೆಸ್ ಸ್ಟ್ರೈನ್ನ ಸ್ವಲ್ಪ ಅಬ್ಸಾರ್ಪ್ಷನ್ ಆಗಿಬಿಡುತ್ತೆ. ಅಲ್ಲಿ ಅಬ್ಸಾರ್ಪ್ಷನ್ ಆಯ್ತಾ ನಿಮಗೆ ಮಂಡಿ ಮೇಲೆ ಲೋಡ್ ಬೀಳೋದಾಗಲಿ, ಆ್ಯಂಕಲ್ ಜಾಯಿಂಟ್ ಮೇಲೆ, ಪಾದದ ಮೇಲೆ ಲೋಡ್ ಬೀಳೋದಾಗಲಿ, ಒಂದು ಸ್ಪೈನ್ ಮೇಲೆ, ಹಿಪ್ ಜಾಯಿಂಟ್ ಮೇಲೆ ಲೋಡ್ ಬೀಳೋದು
ಕಡಿಮೆ ಆಗುತ್ತೆ, ಲೋಡ್ ಬೀಳೋದು ಕಡಿಮೆ, ಆಟೋಮೆಟಿಕ್ ಸ್ಟ್ರೆಸ್ ಸ್ಟ್ರೈನ್ ಕಡಿಮೆ ಆಗುತ್ತೆ, ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಈ ಥರ ಯಾವುದು ಇಂಪ್ಯಾಕ್ಟ್ ಫುಲ್ ಸ್ಪೋರ್ಟ್ಸ್ ಇದೆಯಲ್ಲ, ನಿಮ್ಮ ಶಟಲ್ ಹಾಕೋದು ಆಡೋದ್ಬೋದು ಅಥವಾ ವಾಲಿಬಾಲ್ ಇರ್ಬೋದು. ಸೊ ಈ ರೀತಿಯ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಡೋರಿಗೆ ಸಾಫ್ಟಾಗಿರುವಂಥ ಕುಶನ್ ಇರುವಂತಹ ಶೂಸು ಮುಖ್ಯ, ಜೊತೆಗೆ ಶಾಕ್ ಅಬ್ಸರ್ಪ್ಷನ್ ಕೂಡ ಇರಬೇಕು ಗೆಳೆಯರೆ. ಸೊ ಹಾಗೆ ಸ್ಪೋರ್ಟ್ಸ್ ಶೂಸ್ ಅಂತಲೇ ಬರುತ್ತೆ, ಅದನ್ನು ಸ್ಪೆಸಿಫಿಕ್ ಆಗಿರುವಂಥ ಉಪಯೋಗಿಸಿದ್ರೆ ನಿಮ್ಗೆ ಅದರಿಂದ ಆಗುವಂಥ ಅಡ್ಡ ಪರಿಣಾಮಗಳು ಅಲ್ವಾ, ಅಡ್ಡ ಪರಿಣಾಮಗಳೆಲ್ಲ ಅವಾಯ್ಡ್ ಮಾಡೋದು. ಸೊ ಹಾಗೆ ಯಾರು ಈ ಥರ ನಿಮ್ಮ ಸ್ಪೋರ್ಟ್ಸ್ ಲವರ್ಸ್ ಇದ್ದಾರಲ್ಲ, ಕೆಲವು ರೆಗ್ಯುಲರ್ಗೆ ಶಟಲ್ ಆಡ್ತಿರ್ತಾರೆ, ಕೆಲವು ವಾಲಿಬಾಲ್ ಆಡ್ತಾರೆ, ಕೆಲವು ಈ ರೀತಿಯ ನಾನಾ ರೀತಿಯ ಗೇಮ್ಸ್ ಆಡ್ತಿರ್ತಾರೆ, ಜಾಗಿಂಗ್ ಮಾಡ್ತಾರೆ, ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಆ್ಯಕ್ಟಿವಿಟೀಸ್ ಮಾಡೋರಿಗೆ ದಯವಿಟ್ಟು ಈ ವಿಡಿಯೋನ ಈಗಲೇ ಫಾರ್ವರ್ಡ್ ಮಾಡಿ, ಅವ್ರ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಅವ್ರು ನೋಡಲಿ ಯಾವ ರೀತಿಯ ಸೂಕ್ತವಾದ ಅವರು ಚಪ್ಪಲಾಗಲಿ ಶೂಸ್ ಆಗಲಿ ಉಪಯೋಗಿಸ್ಕೊಂಡು ಇದ್ರ ಮುಖಾಂತರ ಅವ್ರಿಗೆ ಅರಿವು ಬರ್ತದೆ. ಹೇಳಿದ್ರೆ ನೀವು ಶೂಸ್ ನೋಡಿರ್ಬೋದು, ಒಂದು ವೈಟ್ ಟೋ ಬಾಕ್ಸ್ ಅಂತ, ನಾನು ಹಾಕೋಷ್ಟು ವೈಟ್ ಟೋ ಬಾಕ್ಸ್ ಇದೆ, ಇಷ್ಟಾಗಲ್ಲ ಜಾಗ ಇರುತ್ತೆ. ಕೆಲವು ಪಿನ್ ಪಾಯಿಂಟೆಡ್ ಶೂಸ್ ಹಾಕ್ಕೊಳ್ತಾರೆ ನೋಡಿ. ನನಗೆ ಮೊನ್ನೆ ಒಬ್ಬರು ಸಾಧಾರಣ ಒಂದು ವಾರದ ಮುಂಚೆ ಒಬ್ಬರು ಮಗುನ ಕರ್ಕೊಂಬಂದಿದ್ರು. ಸಾರ್ ಸಿಕ್ಕಾಡೆ ಪೇಯ್ನ್ ಅಂತಾಳೆ, ಕಾಲಲ್ಲೆಲ್ಲ ನೋವು ಸಾರ್ ಅಂತ. ಯಾಕಮ್ಮ ಏನಾಯಿತು ಅಂತ ಕೇಳಿದ್ರೆ, ಇವಾಗ ಸ್ಕೂಲ್ ಚೇಂಜ್ ಮಾಡಿದರೆ ಹೊಸ ಥರದ್ದು ಎಲ್ಲ ಯೂನಿಫಾರ್ಮ್, ಹೊಸ ಥರ ಶೂಸ್ ಕೊಟ್ಟಿರೋದು. ಶೂಸ್ ನೋಡಿದ್ರೆ ಫುಲ್ ಪಿನ್ ಪಾಯಿಂಟೆಡ್ ಶೂಸ್ ಎಲ್ಲ ಏನಾಗುತ್ತೆ, ಟೋಸಲ್ಲಿ ಕ್ರ್ಯಾಂಪ್ಲಾಗ್ಬಿಡುತ್ತೆ ನೋಡಿ. ಪಾದಕ್ಕೆ ಕರೆಕ್ಟ್ ಐತೆ ಅಗಲ ಇರಬೇಕಲ್ಲ, ನಿಮ್ಮ ಪಾದ ಇಷ್ಟಾಗಲ್ಲ ಅಷ್ಟಾಗಲ್ಲ ಇರುವಂಥ ಟೋ ಬಾಕ್ಸ್ ಇರಬೇಕು ನಿಮ್ಗೆ ಚಪ್ಪಲ ಶೂಸ್ ಉಪಯೋಗಿಸಿದಾಗ. ನೀವು ಪಿನ್ ಪಾಯಿಂಟ್ ಶೂಸ್ ಈ ಥರ ನೋಡಿ, ಈ ಥರ ಕ್ರಂಪಲ್ ಆಗಿಬಿಡುತ್ತೆ ಎಲ್ಲ, ಒಂದಕ್ಕೊಂದು ಟೋ ಕ್ರಂಪಲ್ ಆಗುತ್ತೆ, ಒಂದಕ್ಕೊಂದು ಪ್ರೆಷರ್ ಬೀಳುತ್ತೆ, ಇಂಟ್ರೆನ್ಸಿವ್ ಮಸಲ್ಸ್ಗೆಲ್ಲ ಲೋಡ್ ಬೀಳುತ್ತೆ, ಜಾಯಿಂಟ್ ಸ್ಟ್ರೆಸ್ ಸ್ಟ್ರೈನ್ ಆಗುತ್ತೆ, ನಡೆದಾಡುವಾಗ ಕೂಡ ಈಕ್ವಲಾಗಿ ಬಾಡಿ ವೇಟ್ ಶೇರ್ ಆಗೋಲ್ಲ. ಸೊ ಈ ರೀತಿ ಆದಾಗ ಆಟೋಮೆಟಿಕ್ಕಾಗಿ ಪಾದಲ್ಲಿ ನೋವು ಬರುತ್ತೆ. ಆ ಪಾದದ ನೋವು ನಿಮ್ಮ ಆ್ಯಂಕಲ್ ಜಾಯಿಂಟ್ಗೆ, ನೀ ಜಾಯಿಂಟ್ಗೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೋದು. ಸೊ ಹಾಗಾಗಿ ನೀವು ತೊಗೊಳ್ಳುವಂಥ ಶೂಸು ವೈಟ್ ಟೋ ಬಾಕ್ಸ್ ಇರಲಿ, ನಿಮ್ಮ ಪಾದಗಳ ಬೆರಳುಗಳು ಸರಿ ಸರ್ ಪಾದ ಇಟ್ಟರೆ ಹೆಂಗಿರುತ್ತೋ ಅಷ್ಟೇ ತರಬೇಕಿತ್ತು. ಕ್ರಂಪಲ್ ಆಗಿ ಈ ಥರ ಕೂತ್ಕೊಳ್ಳುವಂಥದ್ದು ಪಿನ್ ಪಾಯಿಂಟ್ ಆಗಿರುವಂಥ ಶೂಸ್ನ ಆದಷ್ಟು ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದೇ. ಇಲ್ಲ ನೆಕ್ಸ್ಟ್ ಹೀಲೈಟ್ ಅಂತೇಳಿ ಹಿಂಬಡಿ ಅಲ್ವಾ, ಕೆಲವ್ರಿಗೆ ಫ್ಯಾಷನ್, ನೀವು ಓಡಿದ್ದೀರಾ ಫ್ಯಾಷನ್ ಶೋಲ್ಲಿ ಲೇಡೀಸ್ ಇಷ್ಟು ಉದ್ದ ಹೈಲ್ಡ್ ಹಾಕ್ಕೊಂಡು ಹಿಂಗೆ ಕಷ್ಟಪಟ್ಟು ನಡೀತಾರೆ, ಎಷ್ಟೊಂದು ಸಲ ಜಾರಿ ಬಿದ್ದುಬಿಡ್ತಾರೆ ಕೂಡ. ಹೈಲ್ಡ್ನ ನೀವೇನೋ ಸ್ಟೈಲ್ಗೆ ಯಾವ ಒಂದ್ಸರಿ ಪಾರ್ಟಿಗೋ ಇನ್ನೆಲ್ಲ ಉಪಯೋಗಿಸಿದ್ರೆ ಪರವಾಗಿಲ್ಲ, ಬಟ್ ರುಟೀನಾಗಿ ನೀವು ಹೈಲ್ಡ್ನ ಉಪಯೋಗಿಸೋದು ಅಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ಹೈಲ್ಡ್ ಮಾಡಿದ ತಕ್ಷಣ ನೋಡಿ, ನಮ್ಮ ದೇಹದ ಪಾದದ ಮೇಲೆ ಕಟ್ಟಲ್ಲಿ ಲೋಡ್ ಬೀಳೋ ಥರ ನಮ್ಮ ದೇವರು ನಮ್ಮ ಪಾದ ಸೃಷ್ಟಿ ಮಾಡಿದಾರಲ್ವಾ, ಇಡೀ ದೇಹದ ಅಷ್ಟು ಲೋಡ್ ಪಾದ ಕ್ಲೀನಾಗಿ ಬೀಳಬೇಕು. ಈ ಥರ ಹೈಲ್ಡ್ ಮಾಡಿ ಪಾದ ಈ ಥರ ಮುಂಗಾಗ್ಬಿಡ್ತು ಅಂತಂದರೆ, ಈ ಥರ ಆದರೆ ಏನಾಗುತ್ತೆ, ಪಾದದ ಮೇಲೆ ಈಕ್ವಲ್ ಆಗಿ ಬಾಡಿ ವೆಯ್ಟು ಶೇರ್ ಆಗೋಲ್ಲ. ಆಟೋಮೆಟಿಕ್ಕಾಗಿ ನಿಮಗೆ ಪಾದದಲ್ಲಿ ಪೇಯ್ನ್ ಬರುತ್ತೆ, ಆ್ಯಂಕಲ್ ಪೇಯ್ನ್ ಬರುತ್ತೆ, ನೀ ಜಾಯಿಂಟಲ್ಲಿ ಪೇಯ್ನ್ ಬರ್ಬೋದು, ಹಿಪ್ ಜಾಯಿಂಟಲ್ಲಿ ಇವನ್ ಬೆನ್ನೋ ಕೂಡ ಬರ್ಬೋದು ಹೈಲ್ಡ್ ಉಪಯೋಗಿಸೋರಿಗೆ. ಯಾವಾಗಲೂ ಒಂದು ಸ್ವಲ್ಪ ನಾನು ಹೇಳ್ದಂಗೆ ಯಾವಾಗಲೂ ಒಂದು ಪಾರ್ಟಿಲೋ ಫಂಕ್ಷನ್ಲೋ ಏನೋ ಉಪಯೋಗಿಸೋಕ್ಕಾಗಲ್ಲ, ಬಟ್ ರುಟೀನಾಗಿ ರೆಗ್ಯುಲಾಗಿ ಅದನ್ನು ಉಪಯೋಗಿಸೋದು ಅಷ್ಟು ಅಡ್ವೈಸಬಲ್ ಅಲ್ಲ. ಯಾಕೆ ಗೆಳೆಯರೆ, ನಾನು ಹೇಳ್ದಂಗೆ ಆ ಥರ ಪಾದ ಈ ಥರ ಹೈಲ್ಡ್ ಹಾಕ್ಕೊಂಡಾಗ ಸೆಂಟರ್ ಆಫ್ ಗ್ರಾವಿಟಿ ಕೂಡ ಬಾಡಿದು ಮುಂದ್ಗಡೆ ಶಿಫ್ಟ್ ಆಗುತ್ತೆ. ಬಾಡಿ ಗ್ರಾವಿಟಿ ಶಿಫ್ಟ್ ಆದರೆ ಈಕ್ವಲ್ ಆಗಿ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಆಗೋಲ್ಲ ಅಲ್ವಾ. ಆ್ಯಂಕಲ್ ಜಾಯಿಂಟ್ ಮೇಲೆ ಆಂಟಮಿಕಲ್ ಆಕ್ಸಿಸ್ ಅಂತೀವಿ, ಮೆಕ್ಯಾನಿಕಲ್ ಆಕ್ಸಿಸ್ ಅಂತೀವಿ. ಆ್ಯಂಕಲ್ ಜಾಯಿಂಟು, ನೀ ಜಾಯಿಂಟ್, ಹಿಪ್ ಜಾಯಿಂಟು ಒಂದು ಪರ್ಟಿಕ್ಯುಲರ್ ಮೆಕ್ಯಾನಿಕಲ್ ಆಕ್ಸಿಸಲ್ಲಿ ಆಂಟಮಿಕಲ್ ಆಕ್ಸಿಸ್ ಮೇಂಟೈನ್ ಆಗ್ತಾ ಇರುತ್ತೆ. ನೀವು ಹೈಲ್ಡ್ ಹಾಕೊಂಡ ತಕ್ಷಣ ಅದು ಮುಂದಕ್ಕೆ ಶಿಫ್ಟ್ ಆಗ್ಬಿಡುತ್ತೆ. ಮುಂದಕ್ಕೆ ಶಿಫ್ಟ್ ಆದ ತಕ್ಷಣ ಇಂಬ್ಯಾಲೆನ್ಸ್ ಆಯಿತು ಅಲ್ವಾ. ಸೊ ಆಟೋಮೆಟಿಕ್ಕಾಗಿ ಮಂಡಿ ಮೇಲೆ ಆಗಲಿ, ಹಿಪ್ ಜಾಯಿಂಟ್ ಮೇಲೆ, ಇವನ್ ಸ್ಪೈನ್ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆಯಿತು, ಸ್ಟ್ರೈನ್ ಜಾಸ್ತಿ ಆಯಿತು, ನಾರ್ಮಲ್ ಅನಾಟಮಿ ಪೊಸಿಷನ್ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಪೇಯ್ನ್ ಜಾಸ್ತಿ ಆಗುತ್ತೆ. ಸೊ ಅನ್ನೆಸರಿಯಾಗಿ ನೀವು ನಿಮ್ಮ ನಾರ್ಮಲ್ ಅನಾಟಮಿನ ಹಾಳು ಮಾಡಿಕೊಂಡು ಯಾಕೆ ಅನ್ನೆಸರಿಯಾಗಿ ಪೇಯ್ನ್ ಅನುಭವಿಸ್ತೀರಾ. ಸೊ ಹಾಗಾಗಿ ಹೈಲ್ಡ್ನ ಉಪಯೋಗಿಸೋದು ಬೇಡ, ಫ್ಲ್ಯಾಟ್ ಫೀಟ್ ಉಪಯೋಗಿಸೋದು. ಸ್ವಲ್ಪ 1 to 1.5 inches ಹೈಟ್ ಇದ್ದರೆ ದಟ್ಸ್ ಓಕೆ, ದಟ್ ಶುಡ್ ಬಿ ಓಕೆ, ಅದೇನಂತ ಪ್ರಾಬ್ಲಮ್ ಆಗಲ್ಲ. ಸೊ ಹಾಗೆ ಆದಷ್ಟು ಹೈಲ್ಡ್ನ ಉಪಯೋಗಿಸೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಗೆಳೆಯರೆ. ಸೊ ಗೆಳೆಯರೆ, ನಿಮಗೆ ಶೂಸ್ ಗೊತ್ತಿರುತ್ತಲ್ಲ, ಅದು ಅಡ್ಜಸ್ಟಬಲ್ ಸ್ಟ್ಯಾಪ್ಸ್ ಇದ್ರೆ ಒಳ್ಳೆದು, ಸ್ಟ್ಯಾಪ್ಸ್ ಮತ್ತು ಲೇಸ್ ಕಟ್ಕೊಳ್ಳೋದು ಬರುತ್ತೆ, ಆ ಥರ ಶೂಸ್ ಇದ್ರೆ ಒಳ್ಳೆದು. ಯಾಕೆ ಸರ್ ಆ ಥರ ಶೂಸ್ ನೋಡಿ, ಒಬ್ಬೊಬ್ಬರ ಪಾದ ಒಂದೊಂದು ಶೇಪ್ ಇರುತ್ತಲ್ವ. ನನ್ನ ಪಾದ ಇದ್ದಂಗೆ ನಿಮ್ದಿರಲ್ಲ, ನಿಮ್ದು ಇನ್ನೊಬ್ಬರಿರಲ್ಲ. ನಿಮ್ಮ ಮನೇಲಿ ನೋಡಿ 4-5 ಜನ ಇದ್ದರೆ ಗಂಡಂದೇ ಪಾದ ಬೇರೆ ಥರ ಇರುತ್ತೆ, ಶೇಪು ಸೈಜು, ಹೆಂಡತಿ ಬೇರೆ ಇರುತ್ತೆ, ಮಕ್ಕಳು ಬೇರೆ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪಾದಕ್ಕೆ ಅದು ಶೂಸ್ ಲೇಸ್ ಇದೆ ಅಂತೆ, ನಿಮ್ಮದು ನಿಮಗೆ ಎಷ್ಟು ಬೇಕೋ ಟೈಲರ್ ಮೇಡ್ ಅಂತೀವಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೂಸ್ ಮಾಡ್ಕೋಬೋದು, ಎಷ್ಟು ಬೇಕೋ ಸ್ಟ್ರೈಟ್ ಮಾಡ್ಕೋಬೋದು. ಸೊ ನಿಮ್ಮ ಕರೆಕ್ಟಾಗಿ ಪಾದಕ್ಕೆ ನಿಮ್ಮ ಕೆಲವರಿಗೆ ಪಾದ ಮುಂದ್ಗಡೆ ಭಾಗ ಅಗಲ ಇರುತ್ತೆ, ಕೆಲವು ಮಧ್ಯ ಭಾಗದ ಅಗಲ ಇರುತ್ತೆ, ಕೆಲವರಿಗೆ ಸ್ವಲ್ಪ ಡಿಫಾರ್ಮಿಟಿ ಇರ್ಬೋದು, ಕೆಲವರಿಗೆ ಇಂಟೋಯಿಂಗ್ ಅಂತೀವಿಲ್ಲ, ಔಟೋಯಿಂಗ್ ಅಂತೆಲ್ಲ ವೇರಿಯೇಷನ್ಸ್ ಇರುತ್ತೆ. ಸೊ ಈ ಥರ ಎಲ್ಲ ವೇರಿಯೇಷನ್ಸ್ ಇದ್ದಾಗ ನೀವು ಲೇಸ್ ಕಟ್ಟುವಂಥದ್ದು ಶೂಸ್ ತೊಗೊಂಡ್ರೆ ಅಂತ ನಿಮ್ಗೆ ಎಷ್ಟು ಬೇಕೋ ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಕ್ಲೀನ್ ಟೈಟ್ ಹಾಕ್ಬೋದು, ಬೇಕಿದ್ರೆ ಸ್ವಲ್ಪ ಲೂಸು ಮಾಡ್ಕೋಬೋದು. ಸೊ ಈ ರೀತಿ ಆಪ್ಷನ್ ಇದ್ದಾಗ ಏನಾಗುತ್ತೆ, ನಿಮ್ಮ ಪಾದಕ್ಕೆ ಸೂಟ್ ಆಗುವಂತಹ ಅದನ್ನು ನಾವು ಟೈಟ್ ಮಾಡ್ಕೋಬೋದು, ಲೂಸ್ ಮಾಡ್ಕೋಬೋದು. ಆವಾಗ ಏನಾಗುತ್ತೆ, ಬೆರಳು ಕ್ರಂಪಲ್ ಆಗುವಂಥದ್ದಾಗಲಿ, ಅನ್ನೆಸರಿ ಪ್ರೆಷರ್ ಆಗುವಂಥದ್ದಾಗಲಿ ಅವೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಕಂಫರ್ಟಬಲ್ ವಾಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಪ್ರೆಷರ್ ಸೋರ್ಸ್ ಅಂತ ಅವೆಲ್ಲ ಆಗೋದು ಅವಾಯ್ಡ್ ಆಗುತ್ತೆ, ಪೇಯ್ನ್ ಕೂಡ ಅವಾಯ್ಡ್ ಆಗುತ್ತೆ. ಸೊ ಹಾಗೆ ಆ ರೀತಿಯ ಅಡ್ಜಸ್ಟಬಲ್ ಲೇಸ್ ಇರುವಂತಹ ಶೂಸ್ನೇ ಉಪಯೋಗಿಸೋದು ಭಾಳ ಒಳ್ಳೆಯದು. ಸೊ ಗೆಳೆಯರನ್ನ ಹೇಳಿದಾಗ ಒಬ್ಬೊಬ್ಬರು ಪಾದ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರ ರಿಕ್ವೈರ್ಮೆಂಟ್ ಒಂದೊಂದು ಥರ ಇರುತ್ತೆ ಅಲ್ವಾ. ಸೊ ಹಾಗೆ ಕೆಲವು ಆರ್ಥೋಪೆಡಿಕ್ ಶೂಸ್, ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಮುರಳೀಧರ್ ಅಂತ ಪ್ರೊಫೆಸರ್ ಸಾಧಾರಣ 25 ವರ್ಷದಿಂದ ತುಮಕೂರು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಆರ್ಥೋಪೆಡಿಕ್ ಶೂಸ್ ಅಂದರೆ ಕೆಲವು ನಾವು ಸಜೆಸ್ಟ್ ಮಾಡ್ತೀವಿ, ಕಸ್ಟಮ್ ಮೇಡ್ ಕೂಡ ಮಾಡ್ಬೋದು. ಕೆಲವು ಕಂಡೀಷನ್ಸ್ಗೆ ನಿಮ್ಮ ಆರ್ಥೋಡಿಕ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಆ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಪಾದದ ಅಳತೆ ತೊಗೊಂಡು ನಿಮ್ಗೆ ಸೂಟಬಲ್ ಆಗಿರುವಂತಹ ಒಂದು ಪಾದರಕ್ಷಣೆ ಅವರೇ ಮಾಡಿಕೊಡ್ತಾರೆ. ಸೊ
ಕಸ್ಟಮ್ ಮೇಡ್ ಅಂತೀವಿ ಆ ಥರ. ಈಗ ನಿಮ್ಮ ಟೈಲರ್ ಹತ್ರ ಹೋಗಿ ನಿಮ್ಗೆ ಬೇಕಾದಂಥ ಶರ್ಟ್ ಸೈಜ್ ಕೊಟ್ಟು ಶರ್ಟ್ನ ಬ್ಲೌಸ್ನ ನಿಮ್ಗೆ ಸೂಟ್ ಆಗುವಂಥ ಸೈಜ್ನ ಹೊಲಿಸ್ಕೊತಿಲ್ಲ, ಅದೇ ರೀತಿ ಪಾದಕ್ಕೆ ಕೂಡ ಮಾಡ್ಕೋಬೋದು ಅಲ್ವಾ. ಸೊ ನೀವು ಒಂದು ರವಿಕೆ ಹೊಲಿಸ್ಕೊಳ್ಳೋಕ್ಕೋ ಶರ್ಟ್ ಹೊಲಿಸ್ಕೊಳ್ಳೋಕ್ಕೋ ನಿಮ್ಗೆ ಕರೆಕ್ಟಾಗಿರೋ ಮೆಜರ್ಮೆಂಟ್ ತೊಗೊಂಡು ಎಷ್ಟು ₹1000 ಖರ್ಚು ಮಾಡಿ ಮಾಡ್ಕೊಳ್ತಿರೋ ಅದೇ ರೀತಿ ಪಾದಕ್ಕೂ ಕೂಡ ನಿಮ್ಗೆ ಕರೆಕ್ಟಾಗಿರುವಂಥದ್ದು, ಎಸ್ಪೆಷಲಿ ಪೈನ್, ನೈ ಪೈನ್ ಇರೋರು, ಆ್ಯಂಕಲ್ ಜಾಯಿಂಟ್ ಪೈನ್ ಇರೋರು ಇಂಥವ್ರು ಕೂಡ ಕಸ್ಟಮ್ ಮೇಡ್ ಅಂತ ಆರ್ಥೋಪೆಡಿಕ್ ಶೂಸ್ ಚಪ್ಪಲ್ ಮಾಡಿಸ್ಕೊಂಡಾಗ ಏನಾಗ್ತಂತಾರೆ ಅದಕ್ಕೆ ಎಷ್ಟೊಂದು ಆಪ್ಷನ್ಸ್ ಇದೆ. ಒಂದು ಆರ್ಚ್ ಸಪೋರ್ಟ್ ಕೊಟ್ಟಿರ್ತಾರೆ, ಜೊತೆಗೆ ಮಿಡಲ್ ಆರ್ಚ್ ಸಪೋರ್ಟ್ ಅದು ಕೊಟ್ಟಿರ್ತಾರೆ, ಸಾಫ್ಟ್ ಕುಷನ್ ಕೊಟ್ಟಿರ್ತಾರೆ, ಜೊತೆಗೆ ಮೋಷನ್ ಕಂಟ್ರೋಲ್ ಶೂಸ್ ಅಂತ ಬರುತ್ತೆ, ಮೋಷನ್ ಕಂಟ್ರೋಲ್ ಮಾಡುವಂಥ ಶೂಸ್ ಅದೆಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಈ ಥರ ಎಲ್ಲ ಆಪ್ಷನ್ಸ್ ಇದ್ದಾಗ ಏನಾಗುತ್ತೆ ಪಾದದ ಮೇಲೆ ಲಾಂಗ್ ಟರ್ಮ್ ನಿಂತ್ಕೊಳ್ಳುವಂಥ ಕೆಲವು ಟೀಚರ್ಸ್ ಇರ್ಬೋದು ಅಥವಾ ನಿಮ್ಮ ಪೊಲೀಸ್ ಆಫೀಸರ್ಸ್ ಇರ್ಬೋದು, ಕಾನ್ಸ್ಟೇಬಲ್ಸ್ ಇರ್ಬೋದು, ಅಥವಾ ಯಾರು ಲಾಂಗ್ ಟರ್ಮ್ ನಿಂತ್ಕೊಳ್ತಾರ ಅವ್ರಿಗೆಲ್ಲ ಭಾಳ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನೀವು ಪಾದದ ಮೇಲೆ ಲೋಡ್ ಜಾಸ್ತಿ ಬೀಳೋದ್ರಿಂದ ಪಾದರಕ್ಷೆಗಳು ಕೂಡ ಕರೆಕ್ಟಾಗಿ ನಿಮ್ಮ ಪಾದಕ್ಕೆ ಸೂಟ್ ಆಗುವಂತಹ ಶೂಸ್ ಮಾಡ್ಕೊಳ್ಳೋದು, ಚಪ್ಪಲ್ ಮಾಡ್ಕೊಳ್ಳೋದು ಲಾಂಗ್ ಟರ್ಮಲ್ಲಿ ಭಾಳ ಅನುಕೂಲ ಆಗುತ್ತೆ. ಕುಷನ್ ಸ್ನೀಕರ್ಸ್ ಅಂತ ಹೇಳ್ತೀವಿ. ಸೊ ಕುಷನ್ ಸ್ನೀಕರ್ ಎಸ್ಪೆಷಲಿ ಯಾರು ವಾಕಿಂಗ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ ಅಥವಾ ಸ್ಪೋರ್ಟ್ಸ್ ಆಡ್ತಂಥವ್ರಿಗೆ ಭಾಳ ಅನುಕೂಲಕಾರಿಯಾಗುವಂತಹ ಶೂಸ್ ಅದು. ಅದರಲ್ಲಿ ಬೇಕಾದಂಥ ಸಾಫ್ಟ್ ಕುಷನಿಂಗ್ ಇರುತ್ತೆ, ಜೊತೆಗೆ ನಿಮಗೆ ಮೋಷನ್ನ ಬ್ಯಾಲೆನ್ಸ್ ಮಾಡುವಂಥದ್ದು ಸೈಂಟಿಫಿಕ್ ಒಂದು ವಿಧಾನ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಜೊತೆಗೆ ಏನಾಗುತ್ತೆ ರನ್ನಿಂಗ್ ಮಾಡೋರಿಗೆ ಕುಷನ್ಗೆ ಎಫೆಕ್ಟ್ ಚೆನ್ನಾಗುತ್ತೆ, ಶಾಕ್ ಅಬ್ಸರ್ಪ್ಷನ್ ಕೆಪಾಸಿಟಿ ಚೆನ್ನಾಗುತ್ತೆ. ಸೊ ಈ ಥರ ಇರುವಂತಹ ನೀವು ಸ್ನೀಕರ್ಸ್ನ ಉಪಯೋಗಿಸ್ಕೊಂಡಾಗ ಏನಾಗುತ್ತೆ ಜಾಯಿಂಟ್ ಮೇಲೆ ಪೇಯ್ನ್ ಕಡಿಮೆ ಆಗುತ್ತೆ, ಸ್ಟ್ರೆನ್ ಕಡಿಮೆ ಆಗುತ್ತೆ. ನೀವು ಎಕ್ಸೆಸಿವ್ ರನ್ ಮಾಡಿದಾಗ, ಜಾಗ್ ಮಾಡಿದಾಗ ಅಥವಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿದಾಗ ಏನಾಗುತ್ತೆ ಪಾದದ ಮೇಲೆ, ಜಾಯಿಂಟ್ಸ್ ಮೇಲೆ ಆಗಲಿ ಅಥವಾ ಆ್ಯಂಕಲ್, ನೀ ಜಾಯಿಂಟ್ ಮೇಲೆ, ಹಿಪ್ ಜಾಯಿಂಟ್ ಮೇಲೆ ಲೋಡು ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಪೇಯ್ನ್ ಆಗುವಂಥದ್ದು, ಸ್ವೆಲ್ಲಿಂಗ್ ಆಗುವಂಥ ಕೂಡ ಅವಾಯ್ಡ್. ಸೊ ಈ ಥರ ನಿಮ್ಮ ಪಾದಕ್ಕೆ ಸೂಟ್ ಆಗುವಂತಹ ಒಳ್ಳೆ ಸಾಫ್ಟ್ ಕುಷನ್ ಇರುವಂತಹ ಮತ್ತು ಶಾಕ್ ಅಬ್ಸರ್ಪ್ಷನ್ ಕೆಪಾಸಿಟಿ ಇರುವಂತಹ ಶೂಸ್ನೇ ಕುಷನ್ ಸ್ನೀಕರ್ಸ್ ಅಂತ ಹೇಳ್ತೀವಿ, ಅದನ್ನು ಉಪಯೋಗಿಸ್ಕೊಳ್ಳೋದು ಭಾಳ ಅನುಕೂಲ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಭಾಳ ಅನುಕೂಲ ಆಗುತ್ತೆ. ಈಗ ಇನ್ನೊಂದು ಅಂದರೆ ಸ್ಯಾಂಡಲ್ಸ್ ವಿತ್ ಆರ್ಚ್ ಸಪೋರ್ಟ್. ಯಾರಿಗೆ ಶೂಸ್ ಹಾಕ್ಕೊಳ್ಳೋಕೆ ಅಭ್ಯಾಸ ಇರಲ್ಲ, ಕೆಲವು ಶೂಸ್ ಹಾಕ್ಕೊಳ್ಳೋಕೆ ಕಂಫರ್ಟಬಲ್ ಆಗಿರಲ್ಲ, ಬರೀ ಚಪ್ಪಲ್ ಹಾಕ್ಕೊಂಡೆ ಸ್ಯಾಂಡಲ್ಸ್ ಅಂತ ಅದನ್ನ ಹಾಕ್ಕೊಂಡೆ ಅನುಕೂಲ, ಅವ್ರಿಗೆ ಅಭ್ಯಾಸ ಇರುತ್ತೆ, ಚಪ್ಪಲ್ ಹಾಕ್ಕೊಳ್ಳೋಕೆ ಅಷ್ಟು ಅನುಕೂಲ. ಕೆಲವು ಕಡೆ ಚಪ್ಪಲಿ, ಕೆಲವು ಕಡೆ ಶೂಸ್ನ ಕೂಡ ಹಾಕೊಂಡು ಹೋಗೋಕ್ಕಾಗಲ್ಲ, ಆ ಥರದ್ದೆಲ್ಲ ಪ್ಲೇಸ್ ಇರುತ್ತೆ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಸ್ಯಾಂಡಲ್ಸ್ ವಿತ್ ಆರ್ಚ್ ಸಪೋರ್ಟ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸ್ಕೊಂಡಾಗ ಏನಾಗುತ್ತೆ ಅವರ ದೇಹಕ್ಕೆ, ಅವರ ಪಾದಕ್ಕೆ ಅನುಗುಣವಾಗಿ ಅದು ಸ್ಯಾಂಡಲ್ಸ್ನ ಮಾಡ್ಕೋಬೋದು. ಕುಷನ್ ಎಫೆಕ್ಟ್ ಇರುತ್ತೆ, ಆರ್ಚ್ ಸಪೋರ್ಟ್ ಇರುತ್ತೆ, ಆ ಥರದ್ದು ಉಪಯೋಗಿಸ್ಕೊಂಡಾಗ ಏನಾಗುತ್ತೆ ಅವ್ರ ಪಾದಕ್ಕೆ ಒಂದು ಕಂಫರ್ಟ್ ಫೀಲಿಂಗ್ ಇರುತ್ತೆ, ಜಾಸ್ತಿ ನಿಂತ್ಕೊಂಡಾಗ, ಜಾಸ್ತಿ ಓಡಾಡಿದಾಗ ಜಾಸ್ತಿ ಲೋಡ್ ಬೀಳಲ್ಲ, ಸ್ಟ್ರೆನ್ ಕಡಿಮೆ ಆಗುತ್ತೆ. ಸೊ ಆ ರೀತಿಯ ಸ್ಯಾಂಡಲ್ಸ್ ವಿತ್ ಆರ್ಚ್ ಸಪೋರ್ಟ್ ವಿತ್ ಕುಷನ್ ಎಫೆಕ್ಟ್ ಅದು ಉಪಯೋಗಿಸ್ಕೊಳ್ಳೋದು ಭಾಳ ಅನುಕೂಲ ಆಗುತ್ತೆ. ಅಂದರೆ ಹೇಗೆ ನಿಮಗೆ ಸೂಕ್ತವಾದ ಪಾದರಕ್ಷೆನ ಸೆಲೆಕ್ಟ್ ಮಾಡ್ಬೇಕಂತ, ನೀ ಪೇನವ್ರಿಗೆ ಬೇರೆ ಥರ ಬೇಕಾಗುತ್ತೆ, ಹಿಪ್ ಪೇನವ್ರಿಗೆ ಬೇರೆ ಥರ ಪಾದರಕ್ಷೆಗಳು ಬೇಕಾಗುತ್ತೆ, ನಿಮ್ಮ ಇದು ಯಾವುದು ಹಿಂಡಿನವರಿಗೆ ಬೇರೆ ಥರ ಪಾದರಕ್ಷೆ, ಬೆನ್ನವರಿಗೆ ಬೇರೆ ಥರ ಪಾದರಕ್ಷೆಗಳು ಬೇಕಾಗುತ್ತೆ. ಸೊ ಕಸ್ಟಮ್ ಮೇಡ್ ಅಂತೀವಿ. ನಾನು ಹೇಗೆ ಹೇಳಿದ್ನಲ್ಲ, ಟೈಲರ್ ಹತ್ರ ಹೋಗಿ ನೀವೇ ಮೆಜರ್ಮೆಂಟ್ ಕೊಟ್ಟು ನಿಮ್ಗೆ ಬೇಕಾಗಿರುವಂತಹ ಸೈಜ್ನ ಬಟ್ಟೆ ಹೊಲಿಸ್ಕೊತಾರೆ, ಅದೇ ರೀತಿ ಕಸ್ಟಮ್ ಮೇಡ್ ಎಸ್ಪೆಷಲಿ ನೀ ಜಾಯಿಂಟ್ ಅವರಿಗೆ ಸಾಫ್ಟ್ ಕುಷನ್ ಇರುವಂಥ ಚಪ್ಪಲ್ಸ್ ಅಥವಾ ಶೂಸ್ ಬೇಕಾಗುತ್ತೆ. ಜೊತೆಗೆ ಅದರಲ್ಲಿ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೀ ಪೇನವ್ರಿಗೆ ಮೋಷನ್ ಕಂಟ್ರೋಲ್ ಫೀಚರ್ಸ್ ಇರುವಂಥದ್ದು, ಎಕ್ಸ್ಟ್ರಾ ಕುಷನ್ ಆಗಿರಬೇಕಾಗುತ್ತೆ, ಅದು ಎಕ್ಸ್ಟ್ರಾ ಸ್ಟೆಬಿಲಿಟಿ ಕೊಡುತ್ತೆ, ಎಕ್ಸ್ಟ್ರಾ ಕಂಫರ್ಟ್ ಕೊಡ್ತಾ ಇದ್ದಾರೆ. ಸೊ ನೀ ಪೇನವ್ರಿಗೆ ಈ ಥರ ಚಪ್ಪಲ್ ಬೇಕಾಗುತ್ತೆ, ಹಿಪ್ ಪೇನವ್ರಿಗೆ ಬೇರೆ ಥರ ಚಪ್ಪಲ್ ಬೇಕು. ಹಿಪ್ ಪೇನವ್ರಿಗೆ ಕನ್ಸರ್ನ್ ಏನಪ್ಪ ಅಂತಂದರೆ ಅವ್ರಿಗೆ ಪ್ರಾಪರ್ ಅಲೈನ್ಮೆಂಟ್ ಇರಬೇಕು, ಅದು ಬಾಡಿ ಮೇಲೆ ಪ್ರೆಷರ್ ಕಡಿಮೆ ಆಗುತ್ತೆ, ಲೋವರ್ ಬಾಡಿ ಮೇಲೆ ಪ್ರೆಷರ್ ಆಗುತ್ತೆ, ಅಲೈನ್ಮೆಂಟ್ ಕರೆಕ್ಟಾಗಿರುವಂಥ ಶೂಸ್ನ, ಕುಷನ್ ಇರುವಂಥ ಶೂಸ್ನ ಹಿಪ್ ಪೇನವ್ರು ಉಪಯೋಗಿಸ್ಬೇಕಾಗತ್ತೆ. ಸೊ ಈ ರೀತಿಯ ನಿಮ್ಮ ಕಾಲಿಗೆ ತಕ್ಕಂಥ ಚಪ್ಪಲಿಗಳನ್ನ ಶೂಸ್ನ ಉಪಯೋಗಿಸ್ಬೇಕಾದ್ರೆ. ಸೊ ಈ ಥರ ಪ್ರಾಬ್ಲಮ್ ಇದ್ದಾಗ ನಿಮಗೆ ಲಾಂಗ್ ಟರ್ಮ್, ಈಗ ಮಂಡಿ ನೋವು ಲಾಂಗ್ ಟರ್ಮ್, ಆಸ್ಟಿಯೋಆರ್ಥರೈಟಿಸ್ ಮಂಡಿ ಸಹ ಲಾಂಗ್ ಟರ್ಮ್ ಇರುವಂಥದ್ದು. ಸೊ ಈ ಥರ ಇದ್ದಾಗ ನಿಮಗೆ ಏನು ತೊಂದರೆ, ಪೋಡಿಯಾಟ್ರಿಸ್ಟ್ ಅಂತ ಬರ್ತಾರೆ. ಪೋಡಿಯಾಟ್ರಿಸ್ಟ್ ಅಂದರೆ ಈ ಪಾದರಕ್ಷೆಗಳ ಕುರಿತಾಗಿ ಪಾದ ಸಂಬಂಧಪಟ್ಟಂತಹ ಒಂದು ಸ್ಪೆಷಲಿಸ್ಟು. ಸೊ ಅವ್ರ ಹತ್ರ ಹೋಗಿ ಒಂದು ಭೇಟಿಯಾಗಿ ನಿಮ್ಮ ಪಾದದವರೆಲ್ಲ ಅಂಗರಚನೆ ನೋಡ್ತಾರೆ, ಅನಾಟಮಿ ನೋಡ್ತಾರೆ, ಫಿಸಿಯಾಲಜಿ ನೋಡ್ತಾರೆ, ಯಾವ ರೀತಿಯ ತೊಂದರೆ ಇದೆ, ಎಲ್ಲಿ ತೊಂದರೆ ಎಷ್ಟೊಂದು ನೋಡ್ಕೊಂಡು ನಿಮ್ಮ ಕಸ್ಟಮ್ ಮೇಡ್ ಆಗಿರುವಂತಹ ನಿಮಗೆ ಹೇಳಿ ಮಾಡಿಸಿದಂತಹ ಒಂದು ಪಾದರಕ್ಷೆಗಳನ್ನ ನಿಮಗೆ ಅದನ್ನು ರೆಡಿ ಮಾಡಿಕೊಡ್ತಾರೆ, ಅದನ್ನು ಉಪಯೋಗಿಸೋದು ಭಾಳ ಒಳ್ಳೆಯದು. ಸೊ ಪಾದ ನಿಮ್ಗೆ ಗೊತ್ತಿದ್ದಂಗೆ ಭಾಳ ಇಂಪಾರ್ಟೆಂಟ್ ಅಲ್ವಾ, ನಿಮಗೆ ಪಾದದ ಮೇಲೆ ನೀವೆಲ್ಲ ಆ್ಯಕ್ಟಿವಿಟೀಸ್ ನಡೆಯೋದು. ಹಾಗೆ ಪಾದಕ್ಕೆ ಹೆಚ್ಚು ಗಮನ ಕೊಡಿ. ಪಾದಕ್ಕೆ ನೀವು ಒಳ್ಳೆಯ ರಕ್ಷೆಗಳನ್ನ ಕೊಟ್ಟಾಗ, ಪಾದನ ರಕ್ಷೆ ಮಾಡಿದಾಗ ನಿಮಗೆ ಇಂಟನ್ನು ನಿಮ್ಮ ಪಾದ ನಿಮಗೆ ಲಾಂಗ್ ಟರ್ಮಲ್ಲಿ ಪೇಯ್ನ್ ಕಡಿಮೆ ಆಗೋ ಥರ ನೋಡ್ಕೊಳುತ್ತೆ, ಸ್ಟ್ರೆನ್ ಅವಾಯ್ಡ್ ಆಗುತ್ತೆ. ಸೊ ಒಂದು ಉತ್ತಮವಾದ ವಿಡಿಯೋ ಮಾಡಿದ್ದೀನಿ. ಯಾರ್ಯಾರು ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದಾರೆ, ಯಾರ್ಯಾರಿಗೆ ಮಂಡಿ ನೋವಿದೆ, ಯಾರಿಗೆ ಸೊಂಟ ನೋವಿದೆ, ಬೆನ್ನು ನೋವಿದೆ, ಪಾದ ನೋವಿದೆ, ಹಿಂಡಿ ನೋವಿದೆ, ಎಲ್ಲರಿಗೂ ವೀಡಿಯೋಗಳು ಭಾಳ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರಿಗೂ ವೀಡಿಯೋನ ದಯವಿಟ್ಟು ಫಾಲೋ ಮಾಡಿ, ಅವರು ನೋಡಲಿ, ಲೈಕ್ ಮಾಡಿ, ಶೇರ್ ಮಾಡಲಿ, ಮರೆಯದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.